ನಮಸ್ತೆ, ಹರೇ ಕೃಷ್ಣ ಗೆಳೆಯರೇ. ಪೃಥ್ವಿ ಸವಿ ರುಚಿಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ನಾಟಿ ಬನ್ ಮಸಾಲ ಮನೆಯಲ್ಲೇ ಹೇಗೆ ಮಾಡೋದು, ಬನ್ನಿ. ನಾಟಿ ಬನ್ ಮಸಾಲ ಹೇಗೆ ಮಾಡೋದು ಮತ್ತೆ ಅದಕ್ಕೆ ಏನೇನು ಐಟಮ್ ಬೇಕು ಮತ್ತೆ ಯಾವ ತರ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಇನ್ನೊಬ್ಬರಿಗೆ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ. ನೋಡಿ ಸ್ನೇಹಿತರೆ, ನಾಟಿ ಬನ್ ಮಸಾಲಾಗೆ ಬೇಕಾಗಿರೋ ಐಟಮ್ಗಳು: ಮೊದಲಿಗೆ ಒಂದು ಬನ್ನು, ಮತ್ತೆ ಲೈಲಾನ್ ಸೇವು, ಖಾರ ಬೂಂದಿ, ಮಸಾಲೆ ಕಡಲೆ ಬೀಜ, ಈರುಳ್ಳಿ, ಕ್ಯಾರೆಟ್, ಕೊತ್ತಂಬರಿ ಹಚ್ಚಿ ತುರಿದಿಟ್ಟಿರೋದು, ಮತ್ತೆ ಖಾರ ಚಟ್ನಿ, ಸ್ವೀಟ್ ಚಟ್ನಿ, ಹಚ್ಚಿರೋ ಟೊಮೆಟೊ, ಮತ್ತೆ ಪುಡಿ ಮಾಡಿರೋ ನಿಪ್ಪಟ್ಟು, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು, ನಿಂಬೆ ರಸ. ಇಷ್ಟು ಐಟಮು ಬನ್ ಮಸಾಲಾಗೆ ಬೇಕು. ಮತ್ತೆ ಈಗ ಒಂದು ಮಸಾಲೆ ರೆಡಿ ಮಾಡ್ಕೊಬೇಕು. ಅದು ಯಾವ ತರ ಮಾಡೋದು ಅಂತ ಹೇಳಿ, ಬನ್ನು ಮಧ್ಯಕ್ಕೆ ಪೀಸ್ ಮಾಡಿ ಇಟ್ಕೊಳೋದ. ಪೀಸ್ ಮಾಡಿ ಇಟ್ಕೊಂಡಿರೋಣ. ಈಗ ಒಂದು ಮಸಾಲೆ ಮಾಡಬೇಕು. ಅದು ಯಾವ ತರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮಸಾಲ ಮಾಡೋದಕ್ಕೆ ಈರುಳ್ಳಿ, ಕ್ಯಾರೆಟ್, ಕೊತ್ತಂಬರಿ ಹಚ್ಚಿಟ್ಟಿರೋದು, ಮಸಾಲೆ ಕಡಲೆ ಬೀಜ, ಮತ್ತೆ ಹಚ್ಚಿಟ್ಟಿರೋ ಟೊಮೆಟೊ, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು, ನಿಂಬೆ ರಸ, ಮತ್ತೆ ಖಾರ ಚಟ್ನಿ 1 ಸ್ಪೂನ್ ಅಷ್ಟು ಹಾಕಿದ್ದೀನಿ, ಮತ್ತೆ ಸ್ವೀಟ್ ಚಟ್ನಿ 1 ಸ್ಪೂನು. ಇದನ್ನ ಮಿಕ್ಸ್ ಮಾಡೋಣ. ರೆಡಿಯಾಗಿದೆ. ಈಗ ನಾವು ಬನ್ನ ಕಟ್ ಮಾಡಿ ಇಟ್ಟಿದ್ವಲ್ಲ, ಅದಕ್ಕೇನೆ ಸ್ವೀಟ್ ಚಟ್ನಿ 1 ಸ್ಪೂನ್ ಅಷ್ಟು, ಮತ್ತೆ ಒಂದು ಅರ್ಧ ಸ್ಪೂನ್ ಅಷ್ಟು ಖಾರ ಚಟ್ನಿ ಹಾಕ್ಬಿಟ್ಟು ಹಿಂಗೆ ಸವರ್ ಬಿಡೋಣ ಕ್ಲೀನಾಗೆ. 2 ಪೀಸ್ಗೂ ಅದೇ ತರ ಮಾಡಬೇಕು. ಇದನ್ನು ಸವರ್ ಬಿಡೋಣ ಕ್ಲೀನಾಗೆ. ಈಗ ಸಪ್ರೇಟು ತೆಗೆದಿಡೋಣ. ನೋಡಿ ಸ್ನೇಹಿತರೆ, ಇದಕ್ಕೆ ನಾವು ಏನು ಮಸಾಲೆ ರೆಡಿ ಮಾಡಿದ್ವೋ ಅದರಲ್ಲಿ ಅರ್ಧ ಮಸಾಲೆ ಮಾತ್ರ ತಗೊಂಡು ಈ ತರ ಫುಲ್ಲು ಹರಡೋಣ ಮೇಲೆ. ನೋಡಿ ಈ ತರ. ಇದಕ್ಕೆ ನಾವು ಪುಡಿ ಮಾಡಿಟ್ಟಿರೋ ನಿಪ್ಪಟ್ಟು ಇದನ್ನು ಕೂಡ ಮೇಲೆ ಕ್ಲೀನಾಗಿ ಸ್ಪ್ರೆಡ್ ಮಾಡೋಣ, ಎಲ್ಲ ಕಡೆಗೂ ಸಿಗೋ ಹಂಗೆ. ಮತ್ತೆ ಇದಕ್ಕೆ ಖಾರ ಬೂಂದಿ ಅದು ಕೂಡ ಈ ತರ ಸುತ್ತ ಸ್ಪ್ರೆಡ್ ಮಾಡೋಣ. ಅದಾದ್ಮೇಲೆ ಮತ್ತೆ ಸ್ವಲ್ಪ ಸ್ವೀಟ್ ಚಟ್ನಿ, ಅದೇನು ನಿಪ್ಪಟ್ಟು ಹಾಕಿರ್ತೀವಲ್ಲ ಅದಕ್ಕೋಸ್ಕರ ನಿಪ್ಪಟ್ಟಿಗೆ ಮೇಲೆ, ಮತ್ತೆ ಇನ್ನು ಉಳಿದಿರೋ ಮತ್ತೆ ಮಸಾಲೆ ಮೇಲೆ ಹಾಕೋಣ. ಆಮೇಲೆ ಲೈಲಾನ್ ಸೇವು, ಆಗಿದೆ. ಮತ್ತೆ ಇನ್ನು ಅರ್ಧ ಬನ್ ಕಟ್ ಮಾಡಿ ಇಟ್ಟಿದ್ವಲ್ಲ ಅದು ಕೂಡ ಇದ್ರ ಮೇಲೆ ಇಡೋಣ. ಇಟ್ಟು ನೋಡಿ ಸ್ನೇಹಿತರೆ, ಇದನ್ನ ಈ ತರ 4 ಪೀಸು ಮಾಡ್ಬೋದು, ಬೇಕಾದ್ರೆ 6 ಪೀಸು ಮಾಡ್ಬೋದು. ನಾನು 4 ಪೀಸ್ ಮಾಡಿ ತೋರಿಸ್ತೀನಿ. ಅಷ್ಟೇ ಬೇಕಾದ್ರೆ 4 ಪೀಸ್ ಕಟ್ ಮಾಡಿ ಬೇಕಾದ್ರೆ ಹಾಕೊಬೋದು, ಇಲ್ಲ ಅಂದ್ರೆ ಈ ತರನು ಹಾಕೊಬೋದು. ನಿಮ್ಗೆ ಹೆಂಗ್ ಅನುಕೂಲ ಇದೆಯೋ ಆ ತರ ಮಾಡಿ. ನೋಡ್ತಾ ಇರ್ಬೋದು.
ನೋಡಿ ಸ್ನೇಹಿತರೆ, ನಾಟಿ ಬನ್ ಮಸಾಲ ರೆಡಿಯಾಗಿದೆ. ಇದು ತುಂಬಾ ರುಚಿಯಾಗಿದೆ. ಆದರೆ ಇದನ್ನ ರಾತ್ರಿ ಹೊತ್ತು ತಿನ್ನಬೇಡಿ. ಹಾಗೆ 5 ವರ್ಷದ ಒಳಗಿನ ಮಕ್ಕಳಿಗೂ ದಯವಿಟ್ಟು ಕೊಡಬೇಡಿ. ಏಕೆಂದ್ರೆ ಇದು ಮೈದಾ ಹಿಟ್ಟಿನಿಂದ ಮಾಡಿರ್ತಾರೆ. ಮೈದಾ ಹಿಟ್ಟು ಆರೋಗ್ಯಕ್ಕೆ ಹಾನಿಕರ. ಮತ್ತೆ ಸಿಗೋಣ ಮುಂದಿನ ರೆಸಿಪಿ ಜೊತೆ. ಅಲ್ಲಿವರೆಗೂ ನಮಸ್ತೆ, ಹರೇ ಕೃಷ್ಣ, ಜೈ ಹಿಂದ್.